ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಸೆಕೆಂಡ್ ಪಿ ಯು ಸಿ ಸೀರೀಸ್ನಲ್ಲಿ ನಾನು ರಿಯಲ್ ಲೈಫ್ಗೆ ಹೇಗೆ ಟೈಪ್ಸ್ ಆಫ್ ರಿಲೇಷನನ್ನು ರಿಲೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಮ್ಯಾಥ್ಸಿಗೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ಸ್, ಅದು ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಆಗಿರೋಂತಹ ಫ್ಯೂ ಎಕ್ಸಾಂಪಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ನಾನು ಕ್ವೆಶನ್ಸನ್ನು ಬೋರ್ಡ್ ಮೇಲೆ ಬರೆಯೋದಿಲ್ಲ. ಸೊ ನಿಮಗೆ ಕ್ವೆಶನ್ಸ್ ಏನಾಗುತ್ತೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದರ್ವೈಸ್ ಯು ಕ್ಯಾನ್ ರೆಫರ್ ಅ ಟೆಕ್ಸ್ಟ್ ಬುಕ್. ಸೊ ನಾನು ಜಸ್ಟ್ ಆನ್ಸರನ್ನಷ್ಟೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದರ ರಿಲೇಟೆಡ್ ಏನೇನೆಲ್ಲ ನನಗೆ ಸಾಲ್ವ್ ಮಾಡಲಿಕ್ಕೆ ನೆಸೆಸಿಟಿ ಇರುತ್ತೆ ಅಂತಹ ಪಾಯಿಂಟ್ಸ್ನಷ್ಟೇ ನಾನು ಬೋರ್ಡ್ ಮೇಲೆ ಬರಿತಾ ಹೋಗ್ತೀನಿ. ಕ್ವೆಶನನ್ನು ಸ್ಕ್ರೀನ್ ಮೇಲಿಂದ ನೋಟ್ ಡೌನ್ ಮಾಡ್ಕೊತ ಹೋಗಿ. ಅದರ್ವೈಸ್ ಇಫ್ ಯು ಹ್ಯಾವ್ ಅ ಟೆಕ್ಸ್ಟ್ ಬುಕ್ ಯು ಕ್ಯಾನ್ ಕಾಪಿ ಫ್ರಮ್ ದೆ or you can refer from there. So now first example anna nodona. Let A be the set of all students of a boys school. Show that the relation R A given by R equals A comma B such that A is a sister of B is an empty set, empty relation, and R dash A comma B such that the difference between heights of A and B is less than 3 meters is universal relation. So ಏನು ಕೇಳಿದ್ದಾರೆ, ಒಂದು ಸೆಟ್ ಕೊಟ್ಟಿದ್ದಾರೆ ಎ ಅನ್ನೋ ಸೆಟ್. ಓಕೆ, ದಿಸ್ ಇಸ್ ಎಕ್ಸಾಂಪಲ್ 1. ಇಲ್ಲಿ ಸೆಟ್ ಏನು ಹೇಳುತ್ತೆ, x such that, ನಾನು ಸೆಟ್ ಫಾರ್ಮ್ ಅಲ್ಲೇ ಬರಿತೀನಿ, x such that x are all boys in a boys school. ಸ್ಕೂಲೇ ಬಾಯ್ಸ್ದಾಗ ಇರುತ್ತೆ. ಓಕೆ, ಈಗ ಅದರಲ್ಲಿ ಏನು ರಿಲೇಷನ್ ಒಂದು ಕೊಟ್ಟಿದ್ದಾರೆ, ಆರ್ A comma B such that A is the sister of B. ಓಕೆ, ಸೊ ಇದನ್ನ ಎಂಟಿ ರಿಲೇಷನ್ ಅಂತ ತೋರಿಸ್ಬೇಕು. ಇಲ್ಲಿ ತೋರಿಸೋದು ಎಷ್ಟು ನೆಸಸರಿನೋ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ನೆಸಸರಿ. ಅಂತ ಅಂದರೆ ಇಲ್ಲಿ ನೋಡಿ, ಬಾಯ್ಸ್ ಸ್ಕೂಲ್ ಅಂತ ಕನ್ಸಿಡರ್ ಮಾಡಿ ಕೊಟ್ಟಿದ್ದೀವಿ. ಸೊ ಬಾಯ್ಸ್ ಸ್ಕೂಲಲ್ಲಿ ಗರ್ಲ್ಸ್ ಇರಲಿಕ್ಕೆ ಚಾನ್ಸ್ ಇಲ್ಲ. ಸೊ ನೀವು ಎ ಬಿ ಎರಡು ಎಲಿಮೆಂಟನ್ನು ಆ ಸೆಟ್ಟಿಂದ ಚೂಸ್ ಮಾಡಿದ್ರೆ, 2% ಸೆಲೆಕ್ಟ್ ಮಾಡಿದ್ರೂ ಅಲ್ಲಿ ಬಾಯ್ಸೇ ಬಂದಿರ್ತಾರೆ. ಸೊ ಹಾಗಾಗಿ ಸಿಸ್ಟರ್ ಆಗೋ ಚಾನ್ಸಸ್ಸೇ ಇಲ್ಲ. ಸೊ ಅಫ್ಕೋರ್ಸ್ ರಿಲೇಷನ್ ಇಸ್ ಎಂಟಿ. ಯಾವುದೇ ರಿಲೇಷನ್ ಬರೋ ಅಂತಹ ವ್ಯಕ್ತಿಗಳು ಅಥವಾ ಪರ್ಸನ್ಸ್ ಆ ಸ್ಕೂಲಲ್ಲಿ ಎಕ್ಸಿಸ್ಟ್ ಆಗ್ತಾ ಇರಲ್ಲ. ಸೊ ನೆಕ್ಸ್ಟ್ ಐ ಥಿಂಕ್ ಏನು ರೀಸನ್ ಎಂಟಿ ರಿಲೇಷನ್ ಆಗೋದಕ್ಕೆ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯು ಕ್ಯಾನ್ ರೈಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್. ಸಿನ್ಸ್ ಇಟ್ ಇಸ್ ಎ ಬಾಯ್ಸ್ ಸ್ಕೂಲ್, ದೇರ್ ಆರ್ ನೋ ಫೀಮೇಲ್ ಸ್ಟೂಡೆಂಟ್ಸ್ ದೇರ್, ಸೊ ದಟ್ಸ್ ವೈ ದೇರ್ ಇಸ್ ನೋ ಚಾನ್ಸ್ ಆಫ್ ಬೀಯಿಂಗ್ ಸಿಸ್ಟರ್, ಒನ್ ಬೀಯಿಂಗ್ ಸಿಸ್ಟರ್ಸ್ ಟು ಎನಿ ಅದರ್ ಪರ್ಸನ್ ಲೈಕ್ ದಟ್. ಸೊ ನೆಕ್ಸ್ಟ್ ಆರ್ ಡ್ಯಾಶ್ ಇನ್ನೊಂದು ಕೊಟ್ಟಿದ್ದಾರೆ, ಎ ಕಾಮ ಬಿ ಸಚ್ ದಟ್ the difference between heights of A and B is less than 3 meters ಅಂತ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಲೆಸ್ ದ್ಯಾನ್ 3 ಮೀಟರ್ಸೇ ಇರ್ತಾರೆ. ಹೇಗೆ ಅಂತ ಹೇಳಿದ್ರೆ, ಯೂಶ್ವಲಿ ಸ್ಕೂಲ್ ಏಜಲ್ಲಿ ಹಬ್ಬ ಅಂತ ಹೇಳಿದ್ರೆ ಹುಡುಗರುಗಳು 5-5.5 ಅಡಿ ಇರ್ತಾರೆ. ಸೊ 3 ಮೀಟರ್ಸ್ ಅಂದರೆ ಎಷ್ಟಾಗುತ್ತೆ, 300 ಸೆಂಟಿಮೀಟರ್ಸ್ ಆಗುತ್ತೆ. ಎಷ್ಟಾಗುತ್ತೆ? 300 ಸೆಂಟಿಮೀಟರ್ಸ್.
ಯೂಶ್ವಲಿ ಆ ಏಜಲ್ಲಿ 150, 160, 170, 180 ಈ ರೇಂಜಲ್ಲೇ ಇರ್ತಾರೆ. ಅದಕ್ಕಿಂತ ಹೈಟ್ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮಕ್ಕಳಲ್ಲ ಆ ಏಜಲ್ಲಿ ಅಷ್ಟೇ ಹೈಟ್ ಇರೋದಕ್ಕೆ ಸಾಧ್ಯ. ಸೊ ಹಾಗಾಗಿ 3 meters ಯೂಶ್ವಲಿ ಯಾರೂ ಇರಲ್ಲ, ಮ್ಯಾಕ್ಸಿಮಮ್ 200, 210 ಈ ಥರ ಏನೋ ವೇರಿ ಆಗ್ಬೋದು ಅಷ್ಟೆ. ಓಕೆ, ಸೊ ಹಾಗಾಗಿ ಇಲ್ಲಿ ಎಲ್ಲ ಮಕ್ಕಳು ಏನೋ ಆ ಒಂದು ರಿಲೇಷನಲ್ಲಿ ಎಕ್ಸಿಸ್ಟ್ ಆಗಿರ್ತಾರೆ. ಬಿಕಾಸ್ ದೇರ್ ಈಸ್ ನೋ ಬಡಿ ಸಚ್ ದಟ್ ದೇ ಆರ್ ಗ್ರೇಟರ್ ದ್ಯಾನ್ 3 meters ಆಫ್ ದೇರ್ ಹೈಟ್ ಅಂತ ಹೇಳಿಬಿಟ್ಟು. ಓಕೆ, ಇದು ಫಸ್ಟ್ ಎಕ್ಸಾಂಪಲ್, ಹೇಗೆ ಎಂಟಿ ರಿಲೇಷನ್, ಹೇಗೆ ಯೂನಿವರ್ಸಲ್ ರಿಲೇಷನ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ನೀವು ಫ್ಯೂಚರಲ್ಲಿ ನೀವೇ ಒಂದು ಸೆಟ್ ಆಫ್ ಎಕ್ಸಾಂಪಲ್ಸನ್ನು ಕನ್ಸ್ಟ್ರಕ್ಟ್ ಮಾಡಿ ಇನ್ನೂ ವೈಡ್ ರೇಂಜ್ ಆಗಿ ನಿಮ್ಮ ನಾಲೆಡ್ಜನ್ನು ಡೆವಲಪ್ ಮಾಡ್ಕೋಬೋದು. ಸೊ ದ ನೆಕ್ಸ್ಟ್ ಎಕ್ಸಾಂಪಲ್, ಸೆಕೆಂಡ್ ಎಕ್ಸಾಂಪಲ್, let T be the set of all triangles in a plane with relation RT is given by R equals T1, T2 such that T1 is congruent to T2. Show that R is an equivalence relation ಅಂತ ಹೇಳಿದ್ದಾರೆ. ಸೊ ನಮಗೆಲ್ಲೊಂದು ರಿಲೇಷನ್ ಕೊಟ್ಟಿದ್ದಾರೆ, R equals T1, T2 such that T1 is congruent to T2 ಅಂತ ಹೇಳಿ ಒಂದು ರಿಲೇಷನನ್ನು ಕೊಟ್ಟಿದ್ದಾರೆ. ಸೊ ಇದು ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ, ಸೊ ಕಾಂಗ್ರುಯೆಂಟ್ ಅಂತ ಹೇಳಿದ್ದಾರೆ. ಒಂದಷ್ಟು ಸೆಟ್ ಆಫ್ ಟ್ರಯಾಂಗಲ್ಸ್ ಆಗಿರುತ್ತೆ ಟಿ ಅನ್ನೋ ಸೆಟ್. ಆ ಸೆಟ್ಟಲ್ಲಿ ಒಂದು ರಿಲೇಷನ್ ಎಕ್ಸಿಸ್ಟ್ ಆಗ್ತದೆ, ಅದೇನೋದು 2 ಎಲಿಮೆಂಟ್ ತಗೊಂಡ್ರೆ ಆ 2 ಎಲಿಮೆಂಟು ಕೂಡ ಕಾಂಗ್ರುಯೆಂಟ್ ಟು ಒನ್ ಅನದರ್ ಆಗಿರುತ್ತೆ, ಸಚ್ ದಟ್ T1 ಇಸ್ ಕಾಂಗ್ರುಯೆಂಟ್ ಟು T2. ಸಪೋಸ್ ನಾನು ಫಸ್ಟು ರಿಫ್ಲೆಕ್ಸಿವನ್ನು ಪ್ರೂವ್ ಮಾಡಬೇಕು. ರಿಫ್ಲೆಕ್ಸಿವ್ ಹೇಗೆ ಪ್ರೂವ್ ಮಾಡೋದು? ನಾನು ಹೇಳಿದ್ದೆ ಅಲ್ವಾ, ರಿಫ್ಲೆಕ್ಸಿವ್ ಆಲ್ಮೋಸ್ಟ್ ಆಲ್ ಎಲ್ಲದೂ ನಿಮಗೆ ರಿಫ್ಲೆಕ್ಸಿವ್ ಆಗೇ ಇರುತ್ತೆ. ಓಕೆ, ಇಲ್ಲಿ ನೋಡಿ, T1 is congruent to itself ಅಂತ ತಗೋಬೋದು. ಸೊ ಸರ್ ದಿಸ್ ಬಿಲಾಂಗ್ಸ್ ಟು T. ಸೊ ಇದೇನಾಗುತ್ತೆ, ಇಲ್ಲಿ ಈ ಕೇಸಲ್ಲಿ ರಿಫ್ಲೆಕ್ಸಿವ್ ಆಗುತ್ತೆ. ಸೊ ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ ಸಿಮೆಟ್ರಿಕಲ್ಲಿ. T1, T2 is belongs to R ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದೇ ರೀತಿ ನಾವು ಇನ್ನೇನು ಪ್ರೂವ್ ಮಾಡ್ಬೇಕು, T2 is also congruent to T2. ಆಫ್ ಕೋರ್ಸ್ ಅಲ್ವಾ, ಅನ್ನೋದು ಅದು, ಇಟ್ಸ್ ಅನ್ ಅಂಡರ್ಸ್ಟುಡ್ ಥಿಂಗ್. ಸೊ ದಿಸ್ ಇಂಪ್ಲೈಸ್ ಏನಾಗುತ್ತೆ, T2, T1 is also congruent, that means it also belongs to the relation. ಸೊ ಅದೇ ರೀತಿ ನಾನೀಗ 3 ಟ್ರಯಾಂಗಲ್ಸ್ನ ತೊಗೊಬೇಕು. ಸೊ T1, T2, T3 ಬಿಲಾಂಗ್ಸ್ ಟು R. ಸೊ ಇಲ್ಲಿ ಟ್ರಾನ್ಸಿಟಿವ್ ಹೇಗಾಗುತ್ತೆ, T1 is congruent to T2 ಅಂತ ಗೊತ್ತಿದೆ. ಅದೇ ರೀತಿ ಇನ್ನೊಂದು ಯಾವುದೋ ಈ ರಿಲೇಷನ್ನಲ್ಲೇ ಅಂತಹ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗೋದ್ರಿಂದ T2 is congruent to T3. ಸೊ ಇವೆರಡು ಕಾಂಗ್ರೆಂಟ್ ಆಯಿತು ಅಂತ ಹೇಳಿದ್ರೆ T1 ಈಸ್ ಆಲ್ಸೋ ಕಾಂಗ್ರೆಂಟ್ ಟು T3 ಆಗತ್ತೆ. ಸೊ ಹಾಗಾಗಿ T1, T2 ಆ್ಯಂಡ್ T2, T3 ಬಿಲಾಂಗ್ಸ್ ಟು R. ದಿಸ್ ಇಂಪ್ಲೈಸ್ T1, T3 ಈಸ್ ಆಲ್ಸೋ ಬಿಲಾಂಗ್ಸ್ ಟು R. ಇಲ್ಲಿ ಬೇರೆ ಬೇರೆ ರಿಲೇಷನ್ ಕೊಟ್ಟಿಲ್ಲ, ಒಂದೇ ರಿಲೇಷನ್, ಮಲ್ಟಿಪಲ್ ಎಲಿಮೆಂಟ್ಸ್ ಅಷ್ಟೇ ಡಿಫ್ರೆನ್ಸ್. ಸೊ ಹೀಗೆ ರಿಲೇಷನ್ ಈಕ್ವಿವೆಲೆನ್ಸ್ ರಿಲೇಷನ್ ಆಗ್ತಾ ಹೋಗುತ್ತೆ, ಸಚ್ ದಟ್ ದ given triangles have the relationship such that congruent to one another.
So next example 3. Let L be the set of all lines in a plane and R is a relation in L is defined as R equals such that L1 and L2. L1 and L2 is perpendicular to L2. L1 is perpendicular to L2. Show that R is symmetric but neither reflexive nor transitive. ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಈ ಥರ ಎಕ್ಸಿಸ್ಟ್ ಆಗಿರುತ್ತೆ. 3 ಲೈನ್ ತಗೊಂಡ್ರೆ ಫಸ್ಟ್ 2 ಬಿಡಿಸ್ತೀನಿ. ಸೊ L1 L2, L1 is perpendicular to L2 ಅಂತ ಅಂದ್ಕೊಂಡ್ರೆ, ಸೊ ನಾವೀಗ ರಿಫ್ಲೆಕ್ಸಿವ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. L1 ಮಾತ್ರ ತಗೊಂಡ್ರೆ ಒಂದೇ ಲೈನ್, ಇಟ್ ಕೆನಾಟ್ ಬಿ perpendicular to itself. ಓಕೆ, ಟ್ರಯಾಂಗಲ್ ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್ ಆದಂಗೆ ಆಗಲ್ಲ. ಲಾಸ್ಟ್ ಎಕ್ಸಾಂಪಲಲ್ಲಿ ಇದ್ದಾಗ ಇಲ್ಲಿ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್ ಆಗೋಲ್ಲ. ಸೊ ಹಾಗಾಗಿ ಏನಾಗುತ್ತೆ, L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು itself. So L1 does not belongs to the relation R. ಈಗ ಸಿಮೆಟ್ರಿಕ್ ಅನ್ನ ನೋಡೋಣ. ಸೊ ಅವರೇ ಕೊಟ್ಟಿದ್ದಾರೆ L1 is congruent to, ಸೊ ಅವರೇ ಹೇಳಿದ್ದಾರೆ L1 is perpendicular to L2 ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗುತ್ತೆ, ನೀವು ಈ ಲೈನ್ನ ಕನ್ಸಿಡರ್ ಮಾಡಿದ್ರು L2 is perpendicular to L1 ಆಗೇ ಆಗತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, L1, L2 belongs to R implies L2, L1 also belongs to R ಅಂತಾನು ಆಗುತ್ತೆ. ಸೊ ಇದು ರಿಫ್ಲೆಕ್ಸಿವ್ ಆಗತ್ತೆ. ಸೊ ಬಟ್ ಟ್ರಾನ್ಸಿಟಿವ್ ಹೇಗೆ ಆಗಲ್ಲ ಅಂತ, ಇದನ್ನ ಲೈನ್ L3 ಅಂತ ತಗೊಂಡು, ಸೊ L1, L2, L3 ಬಿಲಾಂಗ್ಸ್ ಟು R ಅಂತ ತಗೊಂಡ್ರೆ L1 is perpendicular to L2 ಆಗುತ್ತೆ. L1 is perpendicular to L2 ಆಗಿರುತ್ತೆ. L2 is perpendicular to L3 ಆಗಿರುತ್ತೆ. ಬಟ್ ಇಲ್ಲಿ ನೋಡಿ ಗಮನಿಸಿ, L1 is not perpendicular. L1 is not perpendicular to L3. L1 is parallel to L3 ಆಗಿರುತ್ತೆ. ಪ್ಯಾರಲಲ್ ಲೈನ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ, ಪರ್ಪೆಂಡಿಕ್ಯುಲರ್ ಆಗಲ್ಲ. ಸೊ ಅಂತ ಹೇಳಿದ್ರೆ L1, L3 does not belongs to R. ಸೊ ಇಲ್ಲೇನಾಯಿತು, ನಾಟ್ ಟ್ರಾನ್ಸಿಟಿವ್ ಆಯಿತು. ಇದು ಟ್ರಾನ್ಸಿಟಿವ್ ಆಗಲ್ಲ. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಕೂಡ ಆಗೋದಿಲ್ಲ. ಸೊ ಬರೀ ಸಿಮೆಟ್ರಿಕ್ ಆಗುತ್ತೆ ಅಷ್ಟೇನೆ. ಸೊ ಇದೊಂದು ಎಕ್ಸಾಂಪಲ್ ರಾದರ್ ದ್ಯಾನ್ ಈಕ್ವಿವೆಲೆನ್ಸ್ ರಿಲೇಷನ್. ಇದು ತುಂಬ ಈಸಿ ಇದೆ, ಇದು ಡಿಪೆಕ್ಟ್ ಮಾಡೋದಷ್ಟೇ. ಈ ಥರ ಒಂದು ಡಯಾಗ್ರಾಮ್ನ ನೀವು ಬರ್ಕೊಂಡ್ಬಿಟ್ರೆ ನಿಮಗೆ ಅಂದಾಜು ಬರುತ್ತೆ ಆ್ಯಕ್ಚುಲ್ ಆಗಿ ಆಗುತ್ತೋ ಇಲ್ವೋ ಅಂತ. ನಾವು 3 ಎಲಿಮೆಂಟ್ಗಿಂತ ಜಾಸ್ತಿ ಏನು ತೊಗೊಳ್ಳಲ್ಲ, ಟ್ರಾನ್ಸಿಟಿವ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ, ಇಲ್ಲ ವಿಡಿಯೋ ಲೆಂತಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು 3 ಎಕ್ಸಾಂಪಲ್ಸನ್ನ ಸಾಲ್ವ್ ಮಾಡಿದ್ದೀನಿ. ಇನ್ನೂ 3 ಎಕ್ಸಾಂಪಲ್ಸ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿಬಿಟ್ಟು ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಸೈಸ್ 1.1ಗೆ ಮೂವ್ ಆನ್ ಆಗೋಣ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ, ಅಂಡರ್ಸ್ಟ್ಯಾಂಡಬಲ್ ಆ್ಯಂಡ್ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಹಾಗೆಯೇ ನನ್ನ ಒಂದು ಈ ಎಫರ್ಟ್ಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.